ಒಳ್ಳೆ ಸಮಯಕ್ಕಾಗಿ ದೇವರ ನಮಗೆ ಸ್ತೋತ್ರವಾಗಲಿ. ನಾವು ದೇವರ ದಯೆಯಿಂದ ಒಂದು ವಾರ ಕಾಲವೆಲ್ಲ ದೇವರ ನಮ್ಮನ್ನು ಕಾಪಾಡಿ ನಮಗೆ ಬೇಕಾಗಿರುವ ಎಲ್ಲ ಆಲೋಚನೆಗಳು ದೇವರಿಂದ ಕೊಟ್ಟು ಒಂದೊಂದು ವಾರಗಳು, ತಿಂಗಳುಗಳು, ವರ್ಷಗಳು ನಮಗೂ ನಮ್ಮ ಮಕ್ಕಳಿಗೂ ಬೇಕಾಗಿರುವ ಆಲೋಚನೆಯನ್ನು ಕೊಟ್ಟು ಪರಿಶುದ್ಧಾತ್ಮ ನಮ್ಮನ್ನು ನಡೆಸಿಕೊಂಡು ಬರ್ತಾ ಇದೆ. ಆತ್ಮನಿಂದ ನಡೆಸಲ್ಪಡುವವರು, ದೇವರ ಆಲೋಚನೆಯಿಂದ ನಡೆಸಲ್ಪಡುವವರು ದೇವರ ಮುಂದೆಯೂ ಸಭೆಯ ಮುಂದೆಯೂ ನಂಬಿಗಸ್ತರಾಗಿರುತ್ತದೆ. ಅವರನ್ನು ಬೈದ್ರೇನೂ ಅವ್ರಿಗೂ ಬೇಜಾರಿಲ್ಲ, ಅವರನ್ನು ಕರೆಕ್ಟ್ ಮಾಡಿದ್ರೇನೂ ಅವ್ರಿಗೂ ಬೇಜಾರಿಲ್ಲ, ಅವರು ಯಾವ ವಿಷಯದಲ್ಲಿ ಅವರು ಬೇಜಾರು ಮಾಡಲ್ಲ. ಯಾಕಂದ್ರೆ ಅವ್ರಿಗೂ ಗೊತ್ತು ನಾವು ಆತ್ಮನಿಂದ ನಡೆಸಲ್ಪಡುವವರ. ദൈവത്താൽ നടത്തപ്പെടുന്നവരെ ഒരാൾ തിരുത്തിയാൽ അവർ വിഷമിക്കത്തില്ല. ദൈവത്താൽ നടത്തപ്പെടുന്നവരെ അവർ ഉപദേശിച്ചാൽ, ശാസിച്ചാൽ അവർ വിഷമിക്കത്തില്ല. കാരണം അവർ അറിയാം അവർ ദൈവത്താൽ നടത്തപ്പെടുന്നവരാണ്. അതെന്നെ കറക്റ്റ് ചെയ്ത് ശരിയാക്കി എടുക്കാൻ വേണ്ടിയാണ്. ಗೊತ್ತಾಯ್ತಾ? ಅದು ನಮ್ಮನ್ನು ಕರೆಕ್ಟ್ ಮಾಡಿ ಸರಿ ಮಾಡಿ ನಮ್ಮನ್ನು ಹೊಸ ಒಂದು ಒಳ್ಳೆ ಪಾತ್ರವಾಗಿ ಬದಲಾವಣೆ ಮಾಡಕ್ಕೆ ನಮ್ಮನ್ನು ಪರಿಶುದ್ಧಾತ್ಮನು ಕರೆಕ್ಟ್ ಮಾಡೋದು ಎಂದು ಆತ್ಮನಿಂದ ನಡೆಸಲ್ಪಡುವವರಿಗೆ ಅದರಲ್ಲಿ ಯಾವತ್ತೂ ಒಂದು ಬೇಸರಿಕೆ ಬರುವುದಿಲ್ಲ. ಕ್ರಿಸ್ತನೋ ಅವರು ಪ್ರತಿದಿನವೂ ಬೆಳೆಯುತ್ತಾ ಇರ್ತಾರೆ. ಹೇಗೆ ಬೆಳೆಯುತ್ತಾ ಇರ್ತದೆ? ದೇವರ ಜ್ಞಾನದಲ್ಲಿ ಬೆಳೆಯುತ್ತಾ ಇರ್ತದೆ. ಹೇಗೆ ಬೆಳೆಯುತ್ತಾ ಇರ್ತದೆ? ದೇವರ ಆತ್ಮನಲ್ಲಿ ಬೆಳೆಯುತ್ತಾ ಇರ್ತದೆ. ಹೇಗೆ ಬೆಳೆಯುತ್ತಾ ಇರ್ತದೆ? ಹಾಲಲ್ಲಿ ವಾಕ್ಯದಲ್ಲಿ ಬೆಳೆಯುತ್ತಾ ಇರ್ತದೆ, ಜ್ಞಾನದಲ್ಲಿ ಬೆಳೆಯುತ್ತಾ ಇರುತ್ತದೆ. ಸ್ತೋತ್ರ. ಹಾಲು ವಾಕ್ಯದಲ್ಲಿ ಬೆಳೆಯುತ್ತಾ ಇರುತ್ತದೆ, ಆತ್ಮನಲ್ಲಿ ಬೆಳೆಯುತ್ತಾ ಇರುತ್ತದೆ. ಈ ತರ ಬೆಳೆಯುವ ಒಂದು ವ್ಯಕ್ತಿ ಸದಾ ದೇವರ ಆಲಯದಲ್ಲಿ ಫಲ ಕೊಡುವ ವೃಕ್ಷಗಳಾಗ್ಬಿಡುತ್ತಾರೆ. ಬೆಳೆಯದೇ ಇರುವವರೇ ಸ್ತೋತ್ರ ಸಮಸ್ಯೆ ಮಾಡಬಹುದು. ಆತ್ಮನಲ್ಲಿ ಬೆಳೆಯುವವರು, ವಾಕ್ಯದಲ್ಲಿ ಬೆಳೆಯುವವರು, ಸ್ತೋತ್ರ ಆಲಯ ದೇವರ ಜ್ಞಾನದಲ್ಲಿ ಬೆಳೆಯುವ ಯಾರು ಸಮಸ್ಯೆ ಮಾಡಲ್ಲ. ಅವರು ಫಲ ಕೊಡುತ್ತಾ ಇರ್ತಾರೆ. ನೋಡಿ, ಯಾಕೋಬು ಸ್ವದೇಶವನ್ನು ಬಿಟ್ಟು ಹೋಗಿದ್ದಾರೆ, ಜೋಸೆಫ್ ಮನೆಯನ್ನು ಬಿಟ್ಟು ಹೋಗಿದ್ದಾರೆ, ಅಲ್ಲಿ ದಾರಿ ತಪ್ಪಿ ಹೋಗಿರುವ ಆ ಮಗನು ಮನೆಯನ್ನು ಬಿಟ್ಟು ಹೋಗಿದ್ದಾರೆ, ಯೋನ ದೇಶವನ್ನೇ ಬಿಟ್ಟು ಹೋಗಿದ್ದಾರೆ. ಸ್ತೋತ್ರ, ಹಲ್ಲೆಲೂಯಾ. ಆತರ ದೇವರಿಗೂ ಸ್ತೋತ್ರ. ಈ ಮನೆ ಬಿಟ್ಟು ಊರು ಬಿಟ್ಟು ಹೋಗಿರುವವರ ಚರಿತ್ರೆಗಳಿದೆ. ಈ ಚರಿತ್ರೆಯನ್ನು ಓದುವಾಗ ನಮ್ಮ ಮನಸ್ಸಲ್ಲಿ ಒಂದು ಎಚ್ಚರಿಕೆ ಬೇಕು. ಯಾಕೆ ಗೊತ್ತಾ? ನಾವೆಲ್ಲ ಮನೆ ಬಿಟ್ಟು ಬಂದವರು, ನಾವೆಲ್ಲ ಊರು ಬಿಟ್ಟು ಬಂದವರು. ಬಿಟ್ಟು ಹೋಗೋದಕ್ಕೂ ಅನೇಕ ಕಾರಣಗಳಿರುತ್ತದೆ. ಸ್ವಂತ ಮನೆ ಬಿಟ್ಟು ಹೋಗೋದು ಅಷ್ಟು ಸಂತೋಷ ಇರುವ ವಿಷಯ ಅಲ್ಲ. ಇಟ್ಸ್ ನಾಟ್ ಅ ಮ್ಯಾಟರ್ ಆಫ್ ಹ್ಯಾಪಿನೆಸ್. ಯೋನ ಒಂದು ದೇಶವನ್ನೇ ಬಿಟ್ಟು ಹೋಗಿದ್ದಾರೆ ಅಲ್ವಾ? ದೇವರ ಒಂದು ಮಿಷನ್, ದೌತ್ಯ, ಜವಾಬ್ದಾರಿಯನ್ನೇ ಬಿಟ್ಟು ಹೋಗಿದ್ದಾರೆ. ಯೋನ ಆ ಜವಾಬ್ದಾರಿಗೆ ವಾಪಸ್ ಬಂದಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೇತ್ರನು ಸೇವೆಯನ್ನೇ ಬಿಟ್ಟು ಹೋಗಿದ್ದಾರೆ. ಆದರೆ ಪೇತ್ರ ಸ್ತೋತ್ರ ವಾಪಸ್ ಸೇವೆಗೆ ಬಂದಿದ್ದಾರೆ. ಇಸ್ರಾಯೇಲ್ ಜನ ಸ್ವದೇಶವನ್ನೇ ಬಿಟ್ಟು ಹೋಗಿದ್ದಾರೆ. ಇಸ್ರಾಯೇಲ್ ಜನ ಸ್ವದೇಶಕ್ಕೆ ವಾಪಸ್ಸು ಬಂದಿದ್ದಾರೆ. ಯೇಸು ಸ್ವಾಮಿ ಪರಲೋಕವನ್ನೇ ಬಿಟ್ಟು ಇಲ್ಲಿ ಬಂದಿದ್ದಾರೆ, ಮತ್ತೆ ಪರಲೋಕಕ್ಕೆ ಹೋಗ್ಬಿಟ್ಟಿದ್ದಾರೆ. ಕ್ರೈಸ್ತನೋ. ಆದರೆ ಇದರ ಮಧ್ಯದಲ್ಲಿ ಒಂದು ಗ್ಯಾಪ್ ಪೀರಿಯಡ್ ಇದೆಯಲ್ಲ, ಒಂದು ಗ್ಯಾಪ್. ಹೊರಟು ಹೋಗುವ ಸಮಯವು ವಾಪಸ್ ಬರುವ ಸಮಯದ ಮಧ್ಯದಲ್ಲಿರೋ ಕೆಲವು ಗ್ಯಾಪ್ ಪೀರಿಯಡ್ ಇದೆಯಲ್ಲ, ಆ ಗ್ಯಾಪ್ ಪೀರಿಯಡ್ ನಮ್ಮ ಲೈಫ್ ಅಲ್ಲಿ ದೇವರಿಂದ ಒಂದು ಎನ್ಕೌಂಟರ್ ಆಗುವ ಸಮಯ. ಆ ಒಂದು ಗ್ಯಾಪ್ ಪೀರಿಯಡ್, ಅಪ್ಪನನ್ನು ಬಿಟ್ಟು, ಅಮ್ಮೆಯನ್ನು ಬಿಟ್ಟು, ಸಹೋದರನ್ನು ಬಿಟ್ಟು, ಊರನ್ನು ಬಿಟ್ಟು ನಾವು ಹೊರಟು ಹೋಗುವಾಗ ಅದಕ್ಕೆ ಏನೋ ಒಂದು ಕಾರಣ ಇದೇ ಇರ್ತದೆ. ಅದು ಸಂತೋಷವಾಗಿ ಹೋಗಲ್ಲ, 100% ಟೆನ್ಷನ್ ಇಂದನೇ ನಾವು ಹೋಗೋದು. ಹಾಗೆ ಫುಲ್ ಟೆನ್ಷನ್ ಅಲ್ಲಿ ಹೋಗಿದ್ದಾರೆ ಫಸ್ಟ್ ಟೈಮ್, ಎರಡನೇ ಸಾರಿ ಫುಲ್ ಟೆನ್ಷನ್ ಅಲ್ಲಿ ಹೋಗಿದ್ದಾರೆ. ಆದ್ರೆ
ಆದರೆ ಆವಾಗ ಎಲ್ಲ ಹಾಗರನ ಮುಂದೆಯೂ ಹಿಂದೆಯೂ ಒಂದು ದೇವರ ಸಾನ್ನಿಧ್ಯವೂ ಒಂದು ದೂತರು ಯಾವಾಗಲೂ ಸ್ತೋತ್ರ ನಮಗೆ ನೋಡಕ್ಕೆ ಸಾಧ್ಯವಾಗುತ್ತದೆ. ಈಗ ನೋಡಿ ಇನ್ನೊಂದು ಕಥಾಪಾತ್ರ ಸ್ತೋತ್ರ ಯಾಕೋಬನು. 27ನೇ ಅಧ್ಯಾಯ ಜೆನೆಸಿಸ್ 27 41ರಿಂದ 44ನೇ ವಾಕ್ಯವನ್ನು ಓದೋಣ. ತಂದೆಯು ಯಾಕೋಬನಿಗೆ ಮಾಡಿದ ಆಶೀರ್ವಾದದ ನಿಮಿತ್ತ ತಂದೆಯು ಯಾಕೋಬನಿಗೆ ಮಾಡಿರುವ ಆಶೀರ್ವಾದದ ನಿಮಿತ್ತ ಏಸಾವು ಯಾಕೋಬನನ್ನು ಹಾಗೆ ಮಾಡಿ ನನ್ನ ಮನಸ್ಸೊಳಗಡೆ ತಂದೆಗೋಸ್ಕರ ದುಃಖಿಸುವ ಕಾಲ ಸಮೀಪಿಸಿತು. ಆಗ ನನ್ನ ತಮ್ಮನಾದ ಯಾಕೋಬನನ್ನು ಕೊಲ್ಲುವೆನು ಅಂದುಕೊಂಡನು. ನಾನು ನನ್ನ ತಮ್ಮನನ್ನು ಯಾಕೋಬನ್ನ ಏನ್ ಮಾಡ್ತೀನಿ ಅಂದ್ರೆ ಕೊಲ್ಲುವೆನೆಂದು ಅಂದುಕೊಂಡನು. ಹಿರಿಮಗನಾದ ಏಸಾವನು ಹೇಳಿದ ಮಾತು ಬೆಬ್ಬೆಕೆಗೆ ತಿಳಿದು ಬಂದಾಗ ಅಮ್ಮಕ್ಕೆ ಗೊತ್ತಾಗಿತ್ತು ಏಸಾವ್ ಹೇಳುವ ಮಾತು. ಆಕೆಯು ತನ್ನ ಕಿರಿ ಮಗನಾದ ಯಾಕೋಬನನ್ನು ಕರೆದು ಅವನಿಗೆ, ನೋಡು, ನಿನ್ನ ಅಣ್ಣನಾದ ಏಸಾವನು ನಿನ್ನನ್ನು ಕೊಲ್ಲಬೇಕೆಂದು ಯೋಚಿಸಿ ತನ್ನ ಹೊಟ್ಟೆಯ ಉರಿಯನ್ನು ಆರಿಸಿಕೊಳ್ಳುತ್ತಾನೆ. ಆದ್ದರಿಂದ ಮಗನೇ ನನ್ನ ಮಾತನ್ನು ಕೇಳು. ನನ್ನ ಮಾತನ್ನು ಕೇಳು. ನೀನು ಎದ್ದು ಊರಿನಲ್ಲಿ ಊರಿನಲ್ಲಿರುವ ನನ್ನ ಅಣ್ಣನಾದ ಲಾಬಾನ ಬಳಿಗೆ ಓಡಿ ಹೋಗಿ ಕೆಲವು ಕಾಲ ಅಂದರೆ ನಿನ್ನ ಅಣ್ಣನ ಕೋಪವು ಶಮನವಾಗುವವರೆಗೂ ಅವನ ಬಳಿಯಲ್ಲಿರು. ಸ್ತೋತ್ರ. ಸಾಕು, ದೇವರಿಗೆ ಸ್ತೋತ್ರ. ತಾಯಿ ಮಗನಿಗೆ ಕೊಡುವ ಒಂದು ಉಪದೇಶ. ಯಾರು ಕೊಡುವ ಉಪದೇಶ? ಯಾಕೋಬನು ಕೊಡುವ ಒಂದು ಉಪದೇಶ. ಆದ್ರೆ ಯಾಕೋಬು ಅಣ್ಣನ ಆಶೀರ್ವಾದನ ತಗೊಂಡು ಅಪ್ಪನ ಆಶೀರ್ವಾದನ ತಗೊಂಡು ಮನೆಯಲ್ಲಿ ಸಮಾಧಾನವಿರುವಾಗ ಅವನ ಮೈಂಡಲ್ಲಿ ಏನ್ ಗೊತ್ತಾ, ಈಗ ಸಂತೋಷವಾಗಿದೆ, ದೇವರ ಆಶೀರ್ವಾದ ಇದೆ, ಅಣ್ಣನ ಆಶೀರ್ವಾದ ಇದೆ, ಅಪ್ಪನ ಆಶೀರ್ವಾದ ಇದೆ, ಸಂತೋಷ. ಲೈಫಿನಲ್ಲಿ, ಜೀವನದಲ್ಲಿ ಯಾವ ರೂಟಲ್ಲಿ ಆದರೂ ಒಂದು ಆಶೀರ್ವಾದ ಹೊಂದಬೇಕು ಎಂದು ಆಸೆ ಪಡುವ ಒಂದು ಮನುಷ್ಯ ಯಾಕೋಬು. ಅದು ಯಾಕೋಬನ ಒಂದು ಪ್ಲಸ್ ಪಾಯಿಂಟ್. ನಮಗೊಂದು ಪ್ಲಸ್ ಪಾಯಿಂಟ್ ಇರಬೇಕು. ದೇವರೇ, ನೀ ನಿಜವಾಗಲಿ ಈ ಲೋಕದಲ್ಲಿ ನಾವು ಎಷ್ಟು ಕಾಲ ಬದುಕ್ತಾ ಇದ್ದೀವಿ ನಮಗೆ ಗೊತ್ತಿಲ್ಲ. ಎಷ್ಟು ಕಾಲ ಬದುಕ್ತಾ ನನಗೆ ಗೊತ್ತಿಲ್ಲ, ಎಷ್ಟು ವರ್ಷ ಬದುಕ್ತಾ ಇದೆಯೋ ನನಗೂ ಗೊತ್ತಿಲ್ಲ. ಆದ್ರೆ ಈ ಕಾಲದಲ್ಲಿ ಜಾಸ್ತಿ ವಯಸ್ಸಲ್ಲಿ ಮನುಷ್ಯ ಬದುಕ್ತಾ ಇಲ್ಲ. ಆ ಕಾಲದಲ್ಲಿ 900 ಮೇಲೆ ಮನುಷ್ಯ ಬದುಕ್ತಾ ಇತ್ತು. ಇವಾಗ ಈ ಕಾಲದಲ್ಲಿ 50, 60, 70 ಒಳಗಡೆ ಫಿನಿಶ್ ಆಗ್ತಾ ಇದೆ. ಸ್ವಾಮಿ, ಎಷ್ಟು ಕಾಲ ನಾನು ಬದುಕ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಆದ್ರೆ ನನಗೊಂದು ಆಸೆ ಇದೆ, ನಾನೊಂದು ಆಶೀರ್ವಾದವಾಗಿರ್ಬೇಕು. ಎಷ್ಟು ಜನರ ಮನಸ್ಸಿನಲ್ಲಿ ಯಾಕೋಬಿನ ಒಳಗಡೆ ಇರುವ ಆಸೆ ತರ ನನಗೊಂದು ಆಶೀರ್ವಾದ ಬೇಕು ಎಂದು ಎಷ್ಟು ಜನರ ಮನಸ್ಸಲ್ಲಿ. ಆದ್ರೆ ನೋಡಿಕೊಳ್ಳಿರಿ, ಎಲ್ಲ ಆಶೀರ್ವಾದ ಹೊಂದಿಕೊಂಡ್ರು ಯಾಕೋಬನು ಈಗ ಮನೆ ಬಿಟ್ಟು ಹೋಗ್ತಾ ಇದೆ. ಅಪ್ಪನ ಮುತ್ತು ಕೊಟ್ಟು, ಅಮ್ಮನಿಗೆ ಮುತ್ತು ಕೊಟ್ಟು ಅವನು ಸದಾ ಮನೆಯನ್ನು ಬಿಟ್ಟು ಓಡಿ ಹೋಗ್ತಾ ಇದೆ. ದೇವರಿಗೆ ಸ್ತೋತ್ರ. ಅವನ ಮನೆಯಲ್ಲಿ 100 ಆಲೋಚನೆಗಳಿರುತ್ತದೆ. ಯಾಕಂದ್ರೆ ನಾನೀ ಮಾಡಿರುವುದೆಲ್ಲ ನನಗೆ ವಿರೋಧ ಆಯ್ತಾ, ನಾನೀ ಮಾಡಿರೋದು ನನಗೆ ಶಿಕ್ಷೆ ಆಯ್ತಾ, ನನ್ನ ಮರ್ಯಾದೆಗೆ ಮನೆಯಲ್ಲಿ ಇದ್ರೆ ನನಗೆ ಕಷ್ಟ ಬರುತ್ತದ, ನನ್ನ ಅಣ್ಣನ ಶತ್ರು ಆಗ್ಬಿಟ್ಟಲ್ಲ ನಾನು, ನನ್ನ ಅಪ್ಪನ ಶತ್ರು ಆಗ್ಬಿಟ್ಟಲ್ಲ ನಾನು, ನನಗೆ ಅಪ್ಪ ಹೇಳುವುದು ಅಮ್ಮ ಹೇಳುವುದು ಏನೀಗ ಇಲ್ಲಲ್ಲ. ಈ ಸ್ವಂತ ಮನೆಯಲ್ಲಿ ಸ್ವಂತ ಅವಕಾಶ ಕೂಡ ನನಗಿಲ್ಲಲ್ಲ. ಈಗ ನಾನು ಮನೆ ಬಿಟ್ಟು ಹೋದ್ರೆ ಯಾವ ಕಾಲದಲ್ಲಿ ವಾಪಸ್ ಬರೋದಕ್ಕೆ ನನಗೆ ಗೊತ್ತಿಲ್ಲ. ಬರುವಾಗ ನನ್ನ ಅಣ್ಣ ನನಗೆ ಜಾಗ ಕೊಡ್ತಾರ ಇಲ್ವೋ, ಮನೆ ಕೊಡ್ತಾರ ಇಲ್ವೋ, ಅಪ್ಪನನ್ನು ಅಮ್ಮನನ್ನು ನೋಡಕ್ಕೆ ಬಿಡ್ತಾರ ಇಲ್ವೋ ನನಗೆ ಗೊತ್ತಿಲ್ಲ. ಅವನ ಮನಸ್ಸಿನಲ್ಲಿ ನನ್ನ ಮದುವೆ ನಡೆದಿಲ್ಲ, ನನ್ನ ಜೀವನ ಏನೂ ಆಗಿಲ್ಲ, ನನ್ನ ಲೈಫು ಈಗ ಒಂದು ಯುದ್ಧದಲ್ಲಿ ಇದೆ. ನನ್ನ ಮನೆ ಬಿಟ್ಟು ಸ್ವತಃ ಅಮ್ಮನ ತಮ್ಮನ ಹತ್ರ ಹೋಗ್ತಾ ಇದೆ. ಅವನ ಎಂದ ಸ್ವಭಾವ ಇರುವವನೆಂದು ನನಗೆ ಗೊತ್ತಿಲ್ಲ. ತಂದೆಯೇ, ನನ್ನ ಮೇಲೆ ಆಶೀರ್ವಾದ ಇದ್ರೆ ಕೂಡ ನನ್ನ ಜೀವನ ಎಂದ ಪರಿಸ್ಥಿತಿ ಬಂದಿದೆ. ಅವನ ಅಳುದುಕೊಂಡು ಮನೆಯನ್ನು ಬಿಟ್ಟು ಹೋಗ್ತಾ ಇದೆ. ಹಲ್ಲೆಲೂಯ. ಮನೆ, ಸ್ವಂತ ಮನೆಯನ್ನು ಬಿಟ್ಟು ಹೋಗುವ ಸ್ತೋತ್ರ. ಹಲ್ಲೆಲೂಯ. ಯಾಕೋಬನು ಸ್ವಲ್ಪ ದೂರ ನಡೆದು ಒಂದು ಸಾಯಂಕಾಲ ಸಮಯ ಆಗುವಾಗ ಲೂಸ್ ಅಂತ ಜಾಗದಲ್ಲಿ ಬಂದಿದೆ. ಎಲ್ಲಿ ಬಂದಿದೆ? ಲೂಸ್ ಅಂತ ಜಾಗದಲ್ಲಿ ಬರುವಾಗ ಅವನಿಗೆ ಗೊತ್ತಾಯಿತು, ರಾತ್ರಿ ಆಯಿತು, ಕೈಯಲ್ಲಿ ಬೆಳಕಿಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಟಾರ್ಚ್ ಇಲ್ಲ,
ಏನೂ ಇಲ್ಲ, ಒಂದು ಬೆಳಕು ಇಲ್ಲ ಕೈಯಲ್ಲಿ. ಆದ್ದರಿಂದ ಇಲ್ಲಿಗೆ ನಿದ್ರೆ ಮಾಡೋಣ, ನಿದ್ರೆ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಎದ್ದು ಪ್ರಯಾಣ ಮಾಡೋಣ ಅಂತ. ನೋಡಿ, ಅವನ ಲೈಫ್ ಸ್ಟಾರ್ಟ್ ಆಯಿತು. ದೇವರಿಗೆ ಸ್ತೋತ್ರ. ಅವನ ಪ್ರಯಾಣದಲ್ಲಿ, ಅವನ ಮನಸ್ಸಿನಲ್ಲಿ ಎಷ್ಟು ಬೇಗ ಸ್ತೋತ್ರ ಅಣ್ಣನ ಮನೆ ಮುಟ್ಟಬೇಕು, ಅದ ಮಾವನ ಮನೆ ಮುಟ್ಟಬೇಕಂತ ಹೇಳಿಕೊಂಡು ಎಷ್ಟು ಬೇಗ ಪ್ರಯಾಣ ಮಾಡಿದ್ರೆ ಕೂಡ ಅವನು ಗುರಿ ಮುಟ್ಟಕ್ಕಾಗಿಲ್ಲ. ಮಧ್ಯದಲ್ಲಿ ಒಂದು ಸ್ಟಾಪ್ ಬಂದಿದೆ. ದೇವರಿಗೆ ಸ್ತೋತ್ರ. ಅರ್ಥ ಮಾಡಿದ್ರಿ? ಒಂದು ಇಂಪಾರ್ಟೆಂಟ್ ಆಗಿರೋ ವಿಷಯ ಹೇಳ್ತಾ ಇದೆ. ದೇವರಿಗೆ ಸ್ತೋತ್ರ. ನಾವು ಟೆನ್ಷನ್ ಅಲ್ಲಿ ಪ್ರಯಾಣ ಮಾಡಿದರೆ 1 ಗಂಟೆಯಲ್ಲಿ ಮುಟ್ಟಬೇಕಾಗಿರೋ ಜಾಗದಲ್ಲಿ 2 ಗಂಟೆ ತಗೊಳ್ಳುತ್ತದೆ. ಟೆನ್ಷನ್ ಅಲ್ಲಿ ಪ್ರಯಾಣ ಮಾಡಿದ್ರೆ ಒಂದು ಗಂಟೆ ವರ್ಕ್ ಮಾಡಿ ಫಿನಿಶ್ ಮಾಡಬೇಕಾಗಿರುವ ವಿಷಯ ನಿಮಗೆ ಟೆನ್ಷನ್ ಆದ್ರೆ ಅದು ಕೆಲಸ ಮಾಡಿ ಫಿನಿಶ್ ಮಾಡಕ್ಕೆ 2 ಗಂಟೆ ಬೇಕಾಗುತ್ತದೆ. ಯಾಕೋಬನಿಗೆ ಯಾಕೆ ಆ ಕರೆಕ್ಟ್ ಟೈಮಲ್ಲಿ ಲಾಬಾನ ಮನೆಯಲ್ಲಿ ಸೇರಕ್ಕಾಗಿಲ್ಲ? ಅವನು ಹೋಗುವುದು ಫುಲ್ ಟೆನ್ಷನ್ ಅಲ್ಲಿ. ಗೊತ್ತಾಯ್ತಾ? ಫುಲ್ ಟೆನ್ಷನ್ ಅಲ್ಲಿ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಹಿಂದೆ ಏನಾಗುತ್ತೆ ಗೊತ್ತಿಲ್ಲ. ಅಪ್ಪನ ಮನೆಗೆ ವಾಪಸ್ ಬರೋದು ಯಾವಾಗ ಅಂತ ಗೊತ್ತಿಲ್ಲ. ಕೈಯಲ್ಲಿ ಏನೂ ಇಲ್ಲ. ಅವನ ಕೈಯಲ್ಲಿ ಒಂದು ಕೋಲಿದೆ. ಆ ಕೋಲಿನಿಂದ ಶತ್ರು, ಯಾವ ಟೈಪ್ ಶತ್ರು ಬಂದ್ರೇನು ಅದು ಎದುರಿಸಕ್ಕೆ ಒಂದು ಕೋಲಿದೆ. ಆ ಕೋಲು ಬಿಟ್ಟು ಅವನ ಕೈಯಲ್ಲಿ ಏನೂ ಇಲ್ಲ. ಒಂದು ಫುಲ್ ಯುದ್ಧ. ಅವನು ಬಂದು ಲೂಸ್ ಅಂತ ಜಾಗದಲ್ಲಿ ಬರುವಾಗ ಸೂರ್ಯ ಅಸ್ತಮನ ಆಯಿತು. ಸೂರ್ಯ ಇಲ್ಲ, ಕತ್ತಲು ಸ್ಟಾರ್ಟ್ ಆಯಿತು. ಟೆನ್ಷನ್ ಅಲ್ಲಿ ಆ ಕಡೆ ಈ ಕಡೆ ಮನೆಗಳೇನೇ ಇಲ್ಲ, ಅಂಗಡಿಗಳಿಲ್ಲ, ಏನೇ ಇಲ್ಲ. ಒಂದು ಕಲ್ಲು ತಗೊಂಡು ತಲೆನಿಂಬಾಗಿ ಇಟ್ಕೊಂಡು ಕಲ್ಲಲ್ಲಿ ತಲೆನಿಂಬನ್ನ ಇಟ್ಕೊಂಡು ಕಲ್ಲಿನ ಮೇಲೆ ತಲೆ ಇಟ್ಕೊಂಡ್ಬಿಟ್ಟು ನಿದ್ರೆ ಮಾಡ್ತಾ ಇದೆ. ನಿಜ ಹೇಳ್ಬೇಕಾದ್ರೆ ಒಂದು ತಲೆನಿಂಬು ಕೂಡ ಏನು ತಗೊಂಡು ಬಂದಿಲ್ಲ. ಅದೇ ನಿಜ ಹೇಳ್ಬೇಕಾದ್ರೆ ಮನೆಯಿಂದ ಬರುವಾಗ ಒಂದು ತಲೆನಿಂಬು ಕೂಡ ತಗೊಂಡು ಬಂದಿಲ್ಲ. ಕಲ್ಲಲ್ಲಿ ತಲೆ ಹಾಕಿದ್ರೆ ನಿದ್ದೆ ಬರುತ್ತಾ? ಹಾಗಾದ್ರೆ ನೀವು ತಲೆ ನಿಂಬು ಚೇಂಜ್ ಮಾಡ್ಕೊಂಡು ಒಂದು ಕಲ್ಲು ಹಾಕ್ಬಿಟ್ರಿ. ಆದ್ರೆ ತಲೆ ಕಲ್ಲು ಮೇಲೆ ಹಾಕಿ ನಿದ್ರೆ ಮಾಡೋದು ಹೇಳ್ಬಿಟ್ರೆ ಆಲ್ರೆಡಿ ಟೆನ್ಷನ್ ಜೊತೆ ಕಲ್ಲು ತಲೆ ನಿಂಬು ಹಾಕ್ಬಿಟ್ರೆ ಅಲ್ಲಿ ನಿದ್ರೆ ಮಾಡಿದ್ರೆ ಫುಲ್ ಟೆನ್ಷನ್. ಆವತ್ತು ರಾತ್ರಿ ದೇವರು ಪ್ರತ್ಯಕ್ಷನಾದ. ದ ಫಸ್ಟ್ ಎನ್ಕೌಂಟರ್ ವಿತ್ ಗಾಡ್. ಯಾಕೋಬನ ಲೈಫ್ ಅಲ್ಲಿರೋ ಫಸ್ಟ್ ಎನ್ಕೌಂಟರ್, ದೇವರಿಂದ ಬಂದಿರೋ ಫಸ್ಟ್ ಎನ್ಕೌಂಟರ್. ಏನೋ ಮಾಸ್ಟರ್ ಪ್ಲಾನ್ ಇಟ್ಟುಕೊಂಡು ದೇವರ ಪರಿಶುದ್ಧಾತ್ಮನು ದಾರಿಯಲ್ಲಿ ಯಾಕೋಬನು ಮಾತ್ರ ಪ್ರತ್ಯಕ್ಷನಾಯಿತು. ಅಲ್ಲಿ ದೇವರ ಪ್ರತಿನಿಧಿ ಶುರುವಾಯಿತು. ಯಾಕೋಬನ ನೋಡುವ ದೇವರಿಗೆ ಸ್ತೋತ್ರ. ಆ ಒಂದು ದರ್ಶನ ಅದರಲ್ಲಿ ಇದೆ. ಸ್ವಲ್ಪ ಓದಿ. ದೇವರಿಗೆ ಸ್ತೋತ್ರ. ಯಾಕೋಬು ಹಾಲೆಲೂಯಾ. ದೇವರಿಗೆ ಸ್ತೋತ್ರ. 28ನೇ ಅಧ್ಯಾಯ 11ರಿಂದ 16 ತನಕ ಇರುವ ವಾಕ್ಯಗಳು ಬೇಗನೆ ಓದಿ. ದೇಶದಿಂದ ಹೊರಟನು. ಅವನು ಹೋಗುತ್ತಿರಲು ಒಂದು ಸ್ಥಳಕ್ಕೆ ಸೇರಿದಾಗ ಹೊತ್ತು ಮುಳುಗಿದ್ದರಿಂದ ಆ ರಾತ್ರಿಯಲ್ಲಿ ಇಳ್ಕೊಂಡನು. ಅವನು ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲು ತಲೆಗೆ ಬಾಗಿ ಇಟ್ಟುಕೊಂಡು ಆ ಸ್ಥಳದಲ್ಲಿ ಮಲಗಿಕೊಂಡನು. ಆ ರಾತ್ರಿ ಅವನು ಕನಸು ಕಂಡನು. ಆ ಕನಸಿನ ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿದ್ದು ಅದರ ತುದಿ ಆಕಾಶವನ್ನು ಮುಟ್ಟಿತ್ತು. ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಇದರ ಯೆಹೋವನು ಅವನ ಬಳಿಯಲ್ಲಿ ನಿಂತು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ಇಸಾಕ ದೇವರು ಆಗಿರುವ ಯೆಹೋವನು. ನೀನು ಮರೆಯಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೆ ಕೊಡುತ್ತೇನೆ. ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು. ನೀನು ಪೂರ್ವ ಪಶ್ಚಿಮ ದಕ್ಷಿಣೋತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವಿ. ನಿನ್ನ ಮೂಲಕವೂ ನಿನ್ನ ಸಂತತಿಯ ಮೂಲಕವೂ ಭೂಮಿಯ ಎಲ್ಲಾ ಕುಲದವರೆಗೂ ಆಶೀರ್ವಾದ ಉಂಟಾಗುವುದು. ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ಸಾಕು. ದೇವರಿಗೆ ಸ್ತೋತ್ರ. ಹಾಲೆಲೂಯಾ. ಫುಲ್ ಟೆನ್ಷನ್ ಅಲ್ಲಿ ನಿದ್ರೆ ಮಾಡುವ ಯಾಕೋಬನಿಗೆ ಆವತ್ತು ರಾತ್ರಿ ಪಕ್ಕ ಆನ್ಸರ್ ದೇವರು ಆ ರಾತ್ರಿ ಅದು ಮರೆಯಕ್ಕಿರುವ ದೇವರು ರಾತ್ರಿ. ಸರ್ವಶಕ್ತನಾದ ದೇವರು ಯಾಕೋಬ ನಮ್ಮನ್ನು ನಿದ್ರೆ ಮಾಡುವ ಜಾಗದಲ್ಲಿ ಇಳಿದು ಬಂದು, ದೇವರ ದೂತರಿಗೆ ಇಳಿದು ಬಂದು ಯಾಕೋಬನಿಗೆ ಕೊಡುವ ವಾಗ್ದಾನ, ಯಾಕೋಬನಿಗೆ ಕೊಡುವ ಆಶ್ರಯ, ಒಂದು ದೊಡ್ಡ ವಾಗ್ದಾನವನ್ನು ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಅವನ ಏನೆಲ್ಲಾ ವಿಷಯದಲ್ಲಿ ಟೆನ್ಷನ್ ಆಗಿದೆಯೋ, ಏನೆಲ್ಲಾ ವಿಷಯದಲ್ಲಿ ಬೇಜಾರಾಗಿದೆಯೋ, ಈಗ ಅಪ್ಪನ ಆಸ್ತಿ ಇಲ್ಲ, ಅಮ್ಮ ಆಸ್ತಿ ಇಲ್ಲ, ಅಣ್ಣ ಕೊಟ್ಟಿಲ್ಲ, ಬರೀ ಕೈಯಲ್ಲಿ ಬಂದಿದೆ, ನನ್ನ ಲೈಫ್ ಏನಾಗುತ್ತದೋ ಎಂದು ಟೆನ್ಷನ್ ಮಾಡುವಾಗ ಆ ಆಶೀರ್ವಾದದ ಮೊದಲನೇ ಮಾತು ಆ ವಾಕ್ಯ ಓದಿ. ಆಶೀರ್ವಾದ ಶುರುವಾಗಿರುವ ಮೊದಲನೇ ಮಾತು, ದೇವರು ಬಾತಿರದು ಶುರು ಮಾಡುವ ಮೊದಲನೇ ವಾಕ್ಯ
ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ಇಸಾಕನ ದೇವರು ಆಗಿರುವ ಯೆಹೋವನು. ಆದ್ರೆ ದೇವರ ಬಗ್ಗೆ ನಿನಗೆ ಟೆನ್ಷನ್ ಬೇಡ. ಕೆಲವರಿಗೆ ದೇವರು ಯಾರಂದ ಗೊತ್ತಿಲ್ಲ. ದೇವರೇ ಹೇಳ್ತಾ ಇದ್ದ, ನನಗೆ ಯಾವ ಕನ್ಫ್ಯೂಷನ್ ಬೇಡ, ನಾನು ಯಾರಂದ. 30 ಮುಖವಾಡಿ ದೇವರುಗಳಿರುವಾಗ, ಯಾವ ಸತ್ಯ ದೇವರಂದ ಗೊತ್ತಿಲ್ಲದೆ ಮನುಷ್ಯನ ಅಲೆಯಾಡುವಾಗ ಯಾಕೋಬನಿಗೆ ಒಂದು ಡೌಟ್ಗೆ ಅವಶ್ಯಕತೆ ಇಲ್ಲ. ಯಾಕೋಬ ಈ ಪ್ರತ್ಯಕ್ಷನಾದ ದೇವರಕ್ಕೆ ಒಂದು ಇಂಟ್ರಡಕ್ಷನ್ ಕೊಡ್ತಾ ಇದೆ. ನೀ ಡೌಟ್ ಮಾಡಬೇಡ, ನಿನ್ನ ಅಪ್ಪನ, ನಿನ್ನ ದೊಡ್ಡಪ್ಪನ ದೇವರೇ ನಾನು ನಿನ್ನನ್ನು ಆಶೀರ್ವಾದ ಮಾಡಕ್ಕೆ ಈ ದಾರಿಯಲ್ಲಿ ಬಂದಿದೆ. ಅವನು ಗೊತ್ತಾಯ್ತು, ನನ್ನ ತಂದೆ ದೇವರು ನನಗೂ ಪ್ರತ್ಯಕ್ಷನಾಗಿದೆ. ಕರೆಕ್ಟ್, ನನ್ನ ಅಪ್ಪನನ್ನ ಆಶೀರ್ವಾದ ಮಾಡೋ ದೇವರು, ನನ್ನ ದೊಡ್ಡಪ್ಪನನ್ನ ಆಶೀರ್ವಾದ ಮಾಡೋ ದೇವರು ಇವತ್ತು ರಾತ್ರಿ ನನ್ನ ಹತ್ರ ಬಂದು ಹೇಳ್ತಾ ಇದೆ, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೀನಿ ಅಂತ. ಆವತ್ತು ರಾತ್ರಿ ಅವನ ಒಳಗಡೆ ಮನುಷ್ಯನಿಗೆ ಒಂದು ದೊಡ್ಡ ಸಮಾಧಾನ ಬಂದೆ. ಅವನಿಗೆ ಗೊತ್ತಾಯಿತು, ನಾನು ಏನು ಮಿಸ್ಟೇಕ್ ಮಾಡ್ತಾ ಇಲ್ಲ, ನನ್ನ ಲೈಫಲ್ಲಿ ಏನು ಮಿಸ್ಟೇಕ್ ಆಗ್ತಾ ಇಲ್ಲ, ನಾನು ಕರೆಕ್ಟ್ ರೂಟಲ್ಲಿ ಪ್ರಯಾಣ ಮಾಡ್ತಾ ಇದೆ. ಹಾಲೆಲೂಯಾ, ಹಾಲೆಲೂಯಾ. ನಮ್ಮ ಜೀವನದಲ್ಲಿ ಕೆಲವು ಸಮಯಗಳಲ್ಲಿ ದಾರಿ ಆ ಕಡೆ ಈ ಕಡೆ ತಪ್ಪಿಸುವಾಗ ನಮಗೊಂದು ಸಂಶಯ ಬರ್ತದೆ, ನಾನು ಕರೆಕ್ಟ್ ರೂಟಲ್ಲಿ ಹೋಗ್ತಾ ಇದೆಯಾ ಹೋಗ್ತಾ ಇಲ್ಲ ಅಂತ. ಕೆಲವು ಟೈಮಲ್ಲಿ ಲೈಫಲ್ಲಿ ಅಪ್ ಅಂಡ್ ಡೌನ್ ಅನುಭವಗಳು ಬರುವಾಗ, ನಾವು ಮೇಲೆ ಹೋಗುವಾಗ ಕೆಳಗಡೆ ಹೋಗುವಾಗ ದಾರಿ ತಪ್ಪಿ ಹೋಗುವಾಗ, ಕೆಲವು ವಿಷಯಗಳು ನಮ್ಮ ಕೈ ಬಿಟ್ಟು ಹೋಗುವಾಗ ನಮ್ಮ ಮನಸ್ಸಲ್ಲಿ ಒಂದು ಚಂಚಲ ಬರುತ್ತದೆ. ದೇವರೇ, ನಾನು ಕರೆಕ್ಟ್ ರೂಟಲ್ಲಿ ಹೋಗ್ತಾ ಇದೆಯಾ, ನಾನು ಕರೆಕ್ಟ್ ರೂಟಲ್ಲಿ ಹೋಗ್ತಾ ಇದೆಯಾ, ಇಲ್ಲ ನಾನು ತಪ್ಪಲ್ಲಿ ಹೋಗ್ತಾ ಇದೆಯಾ. ಇವತ್ತು ಪರಿಶುದ್ಧಾತ್ಮ ಹೇಳ್ತಾ ಇದೆ, ಹಲ್ಲೆಲೂಯಾ, ನಿನ್ನ ಜೀವನದಲ್ಲಿ ನಡೆಯುವ ಸಕಲ ಘಟನೆಗಳ ಮೇಲೆಯೂ ದೇವರ ಪದ್ಧತಿಗಳಿರುತ್ತದೆ. ಆತನು ಗೊತ್ತಿಲ್ಲದೆ ನಿನ್ನ ಜೀವನದಲ್ಲಿ ಯಾವ ನಡೆಯಲಿಲ್ಲ, ನಿನ್ನ ಜೀವನದಲ್ಲಿ ಯಾವ ನಡೆಯಲಿಲ್ಲ. ನನ್ನ ದೇವರಿಗೆ ಎಲ್ಲವನ್ನು ಗೊತ್ತಿರುವ ದೇವರು. ಯಾಕೋಬನೇ, ನಿನ್ನ ಮನೆಯಿಂದ ಯಾಕೆ ನನ್ನನ್ನು ಹೊರಗಡೆ ತಳ್ಳಿ ಬಿಟ್ಟಿದ್ಯಾ ಗೊತ್ತಾ? ಯಾಕೆ ಮನೆಯಿಂದ ಆಚೆ ಬಂದಿದೆ ಗೊತ್ತಾ? ನಿಜವಾದ ಆಶೀರ್ವಾದ ಪಡೆದೋಸ್ಕರವಾಗಿ. ಮನೆಯಲ್ಲಿ ನಿಂದ್ರೆ ನಿನ್ನ ಆಶೀರ್ವಾದ ಇಷ್ಟಕ್ಕಿಷ್ಟ ಇರೋದು, ಆದ್ರೆ ಮನೆ ಬಿಟ್ಟು ಆದ್ರೆ ನಿನ್ನ ದೇವರ ಆಶೀರ್ವಾದ, ಮೀದಿ ಬಿಟ್ಟಿರುವ ಆಶೀರ್ವಾದ. ಯಾಕೆ ನನ್ನನ್ನು ದೂರ ಮಾಡಿದೆ? ನೆಂಟರು ಸಂಬಂಧವರು ಅಪ್ಪ ಅಮ್ಮ ಎಲ್ಲ ದೂರ ಮಾಡುವಾಗಲೇ ಆಶೀರ್ವಾದ ಬರೋದು. ಬಿಟ್ಬಿಟ್ಟು ನೀ ಒಂದು ಅರ್ಧ ಏಕರಕ್ಕೋಸ್ಕರವಾಗಿ ನೀ ಅಲ್ಲಿ ಇಟ್ಕೊಂಡ್ ಬಿಟ್ರೆ ಲೈಫ್ ಪೂರ್ತಿ ಅರ್ಧ ಏಕರಲ್ಲಿ ಇರ್ಬೇಕಾಗುತ್ತೆ. ಅಪ್ಪನ ಪ್ರಿಯ ಮಗಳಾಗಿ, ಅಮ್ಮನ ಪ್ರಿಯ ಮಗಳಾಗಿರೋಣ, ಹೋಗುವಾಗ ಮನೆ ನನಗೂ ಕೊಡ್ತಾರೆ, ಅರ್ಧ ಎಕರೆ ಕೊಡ್ತಾರೆ, 1 ಎಕರೆ ಕೊಡ್ತಾರೆ ಅಂತ ಹೇಳ್ಕೊಂಡು ಸೋದರ ದೇವರನ್ನು ಬಿಟ್ಟು, ದೇವರ ಆಶೀರ್ವಾದ ಬಿಟ್ಟು ಅಲ್ಲೇ ಇದ್ದುಕೊಂಡ್ರೆ ನೀ ಅದು ಇಟ್ಕೊಂಡ್ಬಿಟ್ಟು ಅಲ್ಲಿ ಸುತ್ತೋಗ್ಬಿಡುದು ಅಷ್ಟೇ. ಅದನ್ನ ಜಾಸ್ತಿ ಇಲ್ಲ. ಯಾಕೋಬು ಮನೆಯನ್ನು ಬಿಟ್ಟು ಭಯದಿಂದ ಓಡಿ ಹೋಗುವಾಗ 100 ಸಮಸ್ಯೆ ಅವನೊಳಗಡೆ ಬಂದೆ, ಆದ್ರೆ ಆವತ್ತು ರಾತ್ರಿ ಪೂರ್ತಿ ಸಮಸ್ಯೆ ಪರಿಹಾರ ಮಾಡಬಹುದು. ಯು ಆರ್ ನಾಟ್ ಬೈ ಮಿಸ್ಟೇಕ್, ಯು ಆರ್ ಅಂಡರ್ ದ ಪ್ಲಾನ್ ಆಫ್ ಗಾಡ್. ಇವತ್ತು ಪರಿಶುದ್ಧ ಮಾಡ್ತಾರೆ, ನಿನ್ನ ಲೈಫಲ್ಲಿ ಅನುಭವಿಸಿರುವುದು ಆಗಿರುವ ಘಟನೆಗಳು ಯಾವತ್ತು ಮಿಸ್ಟೇಕ್ ಅಂತ ಆಲೋಚನೆ ಮಾಡಬೇಡ. ದೇವರ ಪದ್ಧತಿಯಲ್ಲಿ ಇರುವ ಒಂದು ವ್ಯಕ್ತಿ ಆದ್ರೆ ದೇವರಿಗೆ ಗೊತ್ತು ಯಾವ ರೂಟಲ್ಲಿ ನಿನ್ನ ನಡೆಸಬೇಕು. ನಿನ್ನ ಕಣ್ಣಿನಿಂದ ನೋಡಿದ್ರೆ ಆಶೀರ್ವಾದ ಎಲ್ಲಿ ಇದೆ ಅಂತ ನಿನಗೂ ಗೊತ್ತಿಲ್ಲ. ದೇವರ ಕಣ್ಣಿನಿಂದ ನೋಡಿದ್ರೆ ಮಾತ್ರ ಆಶೀರ್ವಾದ ಇರುವ ಜಾಗ ಗೊತ್ತು. ಸರಿ, ನಿನ್ನ ಕಣ್ಣಿನಿಂದ ನೋಡ್ತಾ ಇದೆ, ಅಲ್ಲೇನೇ ಆಶೀರ್ವಾದ, ಅಲ್ಲಿ ಬಿಟ್ರೆ ಇನ್ನೇ ಆಶೀರ್ವಾದ ಇಲ್ಲಂದ ದೇವರು ಹೇಳ್ತಾ ಇದೆ. ದೇವರ ಕಣ್ಣಿನಿಂದ ನೋಡಬೇಕು, ಆವಾಗ ನಿಜವಾದ ಆಶೀರ್ವಾದ ಎಲ್ಲಿ ಇರುತ್ತೆ ಗೊತ್ತಾಗುತ್ತೆ. ಆಶೀರ್ವಾದ ಮಾತ್ರ ಓದಿ ಸ್ವಲ್ಪ. ದೇವರೇನು ಮಲಗಿಕೊಂಡಿರುವ ಈ ದೇಶವನ್ನು, ನೀ ಮಲಗಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೆ ಕೊಡುತ್ತೇನೆ, ನಿನಗೂ ನಿನ್ನ ಸಂತತಿಗೆ ಕೊಡ್ತಾನೆ. ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು. ಒಂದು ನಿಮಿಷ, ನನಗೆ ಜಾಗ ಇಲ್ಲ ಎಂದಿರುವ ಕಂಪ್ಲೇಂಟ್ ಈಗ ಏನಾಯ್ತು? ಪರಿಹಾರ ಆಯ್ತು. ನೀ ಮಲ್ಕೊಂಡ್ರ ಜಾಗ ಯಾವತ್ತೂ ಅವನು ಮನಸ್ಸಲ್ಲಿ ಬಂದ ಈ ಜಾಗ ದೇವರ ಅವನು ಕೊಡ್ತದಂತ. ನೀ ಮಲ್ಕೊಂಡ್ರ ಈಗ ನೀವೆಲ್ಲರೂ ಮನೆಯಲ್ಲಿ ವಾಸ ಮಾಡ್ತಾರೆ, ಸ್ವಂತ ಮನೆಯಲ್ಲಿ ವಾಸ ಮಾಡ್ತಾ ಇದೆ, ನೀವು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದೆ. ಇವತ್ತು ರಾತ್ರಿ ಯೇಸು ಸ್ವಾಮಿ ನಿಮ್ಮ ಹತ್ರ ಬಂದ್ಬಿಟ್ಟು ನೀವು ವಾಸ ಮಾಡುವ ಈ ಬಿಲ್ಡಿಂಗ್ ನಿಮಗೂ ಕೊಡ್ತೀವಿ ಅಂತ ಹೇಳ್ಬಿಟ್ರೆ ಹಟ್ಟಾಗ ಒಂದು ಸತ್ತ ಹೋಗ್ತದೆ. ಒಬ್ಬರು ಸುಧಾಶಸ್ತ್ರ ಇವತ್ತು ರಾತ್ರಿ ದೇವರ ಆತ್ಮ, ಸುಧಾಶಸ್ತ್ರ ನಿನ್ನ ಕಣ್ಣೀರನ್ನ ನೋಡ್ತಾ ಇದೆ, ನನಗೆ ಮನೆ ಇಲ್ಲ, ನೀವು ವಾಸ ಮಾಡುವ ಮನೆ ನನಗೆ ಕೊಡ್ತೀನಿ ಅಂತ ಹೇಳಿದ್ರೆ
ಓಣರ್ ಗೊತ್ತಾಗ್ಬಾರ್ದು ಅಷ್ಟೇ. ಯಾಕೋಬನ ಕಣ್ಸ ಇಲ್ಲ, ಅವನ್ ಒಂದು ತಲೆ ಪಿಲ್ಲೋ ಅಲ್ಲಿ ಇಟ್ಕೊಂಡು ಏನ್ ಮಾಡ್ತಾರೆ, ನಿದ್ರೆ ಮಾಡ್ತಾರೆ. ಅವನೇ ಗೊತ್ತಿಲ್ಲ ಅವನ್ ಎಲ್ಲಿ ಜಾಗ ಮನ್ಕೊಳ್ತಾ ಇದೆ, ಯಾವ ಜಾಗದಲ್ಲಿ ಇದು, ಯಾರ ಹೆಸರಲ್ಲಿ ಇರುವ ಜಾಗ ಏನು ಅವನಿಗೆ ಗೊತ್ತಿಲ್ಲ. ದೇವರು ಹೇಳ್ತಾ ಇದೆ ಈ ಜಾಗ ನಿಮ್ಗೆ ಗೊತ್ತಿಲ್ಲ ಅಲ್ಲ, ಅದು ದೇವರು ಹೇಳ್ಬಿಟ್ರೆ ಮಾತ್ರ ನಮಗ ನಮ್ಗೆ ಒಂದು ಸೈನ್ ಮಾಡಕ್ಕೆ ಏನಾದ್ರೂ ಜಾಸ್ತಿ ಕೆಲಸ ಇದೆಯಾ? ದೇವರೊಂದು ವಾಗ್ದಾನ ನಿಮ್ಗೆ ಕೊಟ್ರೆ ಅದು ಒಳಗಡೆ ಒಂದು ಆಮೇಲೆ ಹೇಳೋದು ನಿಮಗೇನು ಟೆನ್ಷನ್ ಅಲ್ಲ. ನಾಡಿ ವಾಸ ಮಾಡಿ ಪ್ರಸಂಗ ಮಾಡೋ ಈ ಬಿಲ್ಡಿಂಗ್ ನನಗೆ ಸ್ತೋತ್ರ ಕೊಡ್ತೀನಿ ಅಂತ ಹೇಳ್ಬಿಟ್ರೆ ನಾನೇ ಅದಕ್ಕಂತೂ ಆಮೇಲೆ ಹೇಳೋದಕ್ಕೆ ಸಂಶಯ ಪಡೋದು. ಹೇಳಿದ್ರೆ ದೇವರಿರುವ ಮನುಷ್ಯನ, ಆದ್ರೆ ನನ್ನ ಬುದ್ಧಿಯಲ್ಲಿ ನಾನು ಆಮೇಲೆ ಹೇಳಲ್ಲ, ಯಾಕಂದ್ರೆ ಅದು ಸಾಧ್ಯವಿಲ್ಲ ಅಂತ ಸ್ತೋತ್ರ. ಆದ್ರೆ ಅವನೆಲ್ಲ ಅಪ್ಪನ ಆಸ್ತಿ ನೀನು ಬಂದಿಲ್ಲ ಅನ್ನೋದು ಪರವಾಗಿಲ್ಲ, ದೇವರೇ ಹೇಳಿದ್ದಾರೆ ಜಾಗ ಕೊಡ್ತೀನಿ. ಆಮೇಲೆ ನೀನು ಪೂರ್ವ ಪಶ್ಚಿಮ ದಕ್ಷಿಣೋತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವಿ. ಅಪ್ಪೋ, ಇದು ಎಂತ ಆಶೀರ್ವಾದ! ನೀವು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ದಿಕ್ಕುಗಳಿಗೆ ನಾಲ್ಕು ದಿಕ್ಕಿಗೂ ನೀ ಏನಾಗುತ್ತೆ ಹರಡಿಕೊಳ್ಳುವಿ. ಇಷ್ಟೊಂದು ಆಶೀರ್ವಾದ ಅಂದ್ರೆ ನಿಂಬ ನೋಡ್ಬಿಟ್ರೆ ಯಾಕೋಬ್ಲಿಕ್ಕೆಲ್ಲ ನನಗೆ ಅಲ್ಲ, ವಾಗ್ದಾನ ನಮಗಿರೋದಲ್ವಾ? ಇವತ್ತು ಅರ್ಥ ಮಾಡಿಕೊಳ್ಳಿ. 30-40 ಸೈಟ್ ಆಫ್ ಸೈಟ್ ಅಲ್ಲಿ ಅಲ್ಲಂದ್ರೆ 1 ಎಕರೆ ಅಲ್ಲ, ನಾವು ನಂಬಿಕೊಂಡು ಪ್ರಾರ್ಥನೆ ಮಾಡೋಣ. ಸ್ವಲ್ಪ ಕಾಲ ಇರೋದು ದೇವರ ವಾಗ್ದಾನ ಹೊಂದಿದ್ದು, ಆಮೇಲೆ ಹೇಳಿದಾಗ ನಿನಗೇನು ಸಮಸ್ಯೆ? ನೀವೀಗ ಇಕ್ಕಟ್ಟಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ, ಯಾರು ಇಲ್ಲದೆ ನಿನ್ನ ಲೈಫ್ ಒಬ್ಬರೇ ನೀವು ಕಷ್ಟಪಡ್ತಾ ಇದೆ. ದೇವರು ಹೇಳ್ತಾ ಇದ್ದಾರೆ, ನೀ ಏನ್ ಟೆನ್ಷನ್ ಬೇಡ, ನಿನಗೆ ನಾನು ಆಶೀರ್ವಾದ ಮಾಡಿ ನಿನ್ನ ബോർഡറുകളെന്നോ നിന്ന അതിരുകളെ ഞാൻ വിശാലപ്പെടുത്തി, ഞാൻ നിന്നെ നിന്റെ മക്കളെയും ആ ദേശത്ത് അങ്ങോട്ടും ഇങ്ങോട്ടും പടർത്തു ഉയർത്തു എന്ന് ദൈവം ഒരു കൽപ്പന പറഞ്ഞാൽ ഒരു ആമേൻ പറയാൻ എന്താ നമുക്ക് ഇത്ര മടി? എന്താണ് ನಾನು ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡುತ್ತೇನೆ. ನಿನ್ನ ಅಪ್ಪನ ಆಶೀರ್ವಾದ ಅಲ್ಲ, ಅಮ್ಮ ಆಶೀರ್ವಾದ ಅಲ್ಲ, ನಾನೇ ನಿನ್ನನ್ನು ನಿನ್ನ ಮಕ್ಕಳನ್ನು ನಾನೇ ಊರಲ್ಲಿ ಆಶೀರ್ವಾದ ಮಾಡಿದ ದೇವರ ಬಿಟ್ರೆ ಮತ್ತೆ ನನಗೇನೋ ಟೆನ್ಷನ್? ನೆಕ್ಸ್ಟ್ ವಾಕ್ಯ ಬೇಗನೆ ಓದಿ. ನಿನ್ನ ಮೂಲಕವೂ ನಿನ್ನ ಸಂತತಿಯ ಮೂಲಕವೂ ಭೂಮಿಯ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದನೆಲ್ಲ ನೆರವೇರಿಸದ ಹೊರತು ಬಿಡುವುದಿಲ್ಲ ಅಂದರು. ಈಗ ನೀ ಬಿಟ್ರೆ ಅವನು ಬಿಡೋಣ. ಕೆಲವರು ಚರ್ಚಲ್ಲಿ ಬರ್ತಾರೆ, ಮಧ್ಯದಲ್ಲಿ ಅವರ ಕಾರ್ಯ ನಡೆದಿಲ್ಲ ಅಂದ್ರೆ ಅವರೇನ್ ಹೇಳ್ತಾರೆ, ಬಿಟ್ಬಿಟ್ಟು ಸಭಾ ಸರಿ ಇಲ್ಲ, ಭಾಷೆ ಸರಿ ಇಲ್ಲ, ಏನು ಸರಿ ಬಿಟ್ಬಿಟ್ಟು ಹೋಗ್ತಾರೆ. ದೇವರಂಗಲ್ಲ. ದೇವರು ಯಾಕೋಬನ ಅಂತ ಹೇಳ್ತಾ ಇದೆ, ಮಾತು ನಾನು ಹೇಳ್ತಾ ಇದೆ, ನೀವು ಹೋಗೋ ಜಾಗದಲ್ಲಿ ನಿನ್ನನ್ನು ಕಾಪಾಡಿ ಮತ್ತೆ ಈ ಜಾಗಕ್ಕೆ ಬರೆ ಮಾಡಿ ನಿನಗೆ ಹೇಳಿರುವ ಎಲ್ಲ ನಿನಗೂ ಹೇಳಿರುವ 100 ಹೇಳಿದ್ರೆ 100ರಲ್ಲಿ 100 ನಿನ್ನನ್ನು ಆಶೀರ್ವಾದ ಮಾಡಿ ನಾನು ವಾಪಸ್ಸು ನಿನ್ನ ದೇಶಕ್ಕೆ. ಅದೇ ಲೈಫಲ್ಲಿ ಇರುವ ಫಸ್ಟ್ ಎನ್ಕೌಂಟರ್. ದೇವರು ಯಾಕೋಬನ ಮಧ್ಯದಲ್ಲಿರೋ ಫಸ್ಟ್ ಎನ್ಕೌಂಟರ್. ಮನೆ ಬಿಟ್ಟು ಸ್ವಲ್ಪ ದೂರ ಬಂದಿದೆ, ಆಕಾಶ ಮೇಲೆ ಭೂಮಿ ಕೆಳಗಡೆ, ಲೆಫ್ಟ್ ರೈಟ್ ನೋಡಿದ್ರೆ ಏನೂ ಇಲ್ಲ. ಟೆನ್ಷನ್ ಅಲ್ಲಿ ಅಣ್ಣನ ವಿರೋಧವನ್ನು ಸಂಪಾದಿಸಿಕೊಂಡು, ಅಪ್ಪನ ನೋವನ್ನು ಸಂಪಾದಿಸಿಕೊಂಡು ಮನೆ ಬಿಟ್ಟು ಹೋಗುವಾಗ ನಾಳೆ ಏನಾಗುತ್ತೆ ಅಂತ ಟೆನ್ಷನ್ ಅಲ್ಲಿ ಇರುವಾಗ ದೇವರು ಬಂದು ಹೇಳ್ತಾ ಇದೆ, ನಿನ್ನ ಲೈಫಲ್ಲಿ ಏನು ಮಿಸ್ಟೇಕ್ ಆಗಿಲ್ಲ, ನನ್ನ ಪ್ರಾಣದಿಂದ ನಿನ್ನ ಲೈಫ್ ನಡೀತಾ ಇದೆ ಅಂತ ಇವತ್ತು ಪರಿಶುದ್ಧಾತ್ಮ ಹೇಳ್ತಾ ಇದೆ. ದೇವರನ್ನ ಕೇಳಿರುವ ವಾಗ್ದಾನ 2019ನಲ್ಲಿ ದೇವರು ನಮಗೂ ಮಾಡುತ್ತೀನಿ ಅಂತ ಹೇಳಿರುವ ಯಾವುದಾದ ಆಲೋಚನೆಗಳಿದ್ರೆ ಆ ಆಲೋಚನೆಗಳು ಒಂದು ಬಿಡದೆ ಡಿಸೆಂಬರ್ 31 ಒಳಗಡೆ ಮಾಡಿಕೊಡಕ್ಕೆ ದೇವರ ಶಕ್ತ. ಕ್ರೈಸ್ತಲೋ ಯಾಕೋಬನಿಗೆ ಗೊತ್ತಾಯಿತು, ಯಾಕೋಬ ಕರೆಕ್ಟ್ ಜಾಗದಲ್ಲಿ, ಇದು ದೇವರ ಸ್ಥಳ, ನನಗೆ ಗೊತ್ತಿಲ್ಲ ಒಂದು ವಾಕ್ಯ ಇದೆ ಅಲ್ಲಿ. ಯಾಕೋಬ ನಿದ್ದೆಯಲ್ಲಿ ಎಚ್ಚೆತ್ತು ನಿಜವಾಗಿ ಯೆಹೋವನ ಸ್ಥಳದಲ್ಲಿ ಇದ್ದಾನೆ. ಅದು ನನಗೆ ತಿಳಿಯದೆ ಹೋಯಿತು. ಅಲ್ಲಿನ ಪಾಯಿಂಟ್, ನಮ್ಮ ಪಾಯಿಂಟ್ ಅಲ್ಲಿನೇ. ಇದು ദൈവത്തിന്റെ സ്ഥലം. ഞാനോ അറിഞ്ഞില്ല ദൈവ സാന്നിധ്യവും ദൈവ കൃപയും അനുഭവിക്കുന്ന ആലവി സ്ഥലങ്ങളും അനുഭവങ്ങളും തിരിച്ചറിയാൻ നമുക്ക് കഴിയുന്നില്ല. ದೇವರ ವಾಗ್ದಾನಗಳು, ದೇವರ ಆಲೋಚನೆಗಳು, ದೇವರ ಆಶೀರ್ವಾದವು, ದೇವರ ಸಾನ್ನಿಧ್ಯವು ಇರುವ ಜಾಗದಲ್ಲಿ ಯಾಕೋಬನ ನಿದ್ರೆ ಮಾಡಿದ್ರೆ ಕೂಡ ಅವನಿಗೆ ಅರ್ಥ ಆಗಿಲ್ಲ. ಆಮೇಲೆ ಗೊತ್ತಾಯಿತು, ನಾನು ಮಲ್ಕೊಂಡಿರುವ ಸ್ಥಳ ದೇವರ ಸ್ಥಳ ಎಂದು ಹೇಳ್ಬಿಟ್ರೆ ನಾನು ಅಲ್ಲಿ ವಾಕಿಂಗ್
ಕಂಟಿನ್ಯೂ ನಡೆದುಕೊಂಡು ಬರ್ತಾ ಇದೆ. ನನಗೆ ಗೊತ್ತಿಲ್ಲ ಈ ಜಾಗ ಯಾರದು, ಈ ಜಾಗ ಯಾರದು ಎಂದು ನನಗೆ ಗೊತ್ತಿಲ್ಲ. ನಾನು ಗೊತ್ತಿಲ್ಲದೆ ಒಂದು ನಿದ್ರೆ ಮಾಡಿಬಿಟ್ರೆ ಆ ನಿದ್ರೆ ಮಾಡುವ ಸ್ಥಳ ದೇವರ ಸ್ಥಳ ಎಂದು ನನಗೆ ಗೊತ್ತಾಯಿತು. ನನಗೆ ಕೊಡುವುದು ದೇವರ ಸ್ಥಳವೇ, ನನಗೆ ಕೊಡುವುದು ದೇವರ ಸ್ತೋತ್ರ. നമ്മുടെ ജീവിതത്തിൽ ബൈ മിസ്റ്റേക്ക് ചിലടത്തൊക്കെ പെട്ടു. നമ്മളൊക്കെ എന്തുകൊണ്ടാണ് അങ്ങനല്ല. അപ്പഴാ മനസ്സിലായത് ദൈവത്തിന്റെ പ്ലാനാണ്. അപ്പൊ പറയും ദൈവത്തിന്റെ സ്ഥലം ഞാൻ അറിഞ്ഞില്ല. ഞാൻ ചുമ്മാ ഇവിടെ വന്നൊരു കല്ലെടുത്ത് ഞാൻ കിടന്നുറങ്ങി. പക്ഷെ ഇപ്പഴാ എനിക്ക് മനസ്സിലാകുന്ന എന്റെ റൂട്ടൊന്നും ബൈ മിസ്റ്റേക്ക് അല്ല. കാരണം ഇത് ദൈവത്തിന്റെ സ്ഥലത്ത് ഞാൻ പെട്ടിരിക്കുകയാണ്. ഞാൻ അറിഞ്ഞില്ല. ജീവിതത്തിൽ പല കാര്യങ്ങളും നമ്മൾ ഇങ്ങനെ സംഭവിക്കുന്നത്, പലതും നമ്മുടെ ജീവിതത്തിൽ അറിഞ്ഞും അറിയാതെ സംഭവിക്കും. പിന്നീട് നമ്മൾ ചിന്തിക്കും അത് വേണ്ടായിരുന്നു. കുറച്ച് കഴിയുമ്പോൾ നമ്മൾ ಚಿಂತಿക്കും ಅದು ದೈವത്തിന്റെ ಪ್ಲಾನ್ ಆಗಿದೆ. ಸರಿ, ನಮ್ಮ ಲೈಫ್ನಲ್ಲಿ ನಡೆಯುವ ಅನೇಕ ಘಟನೆಗಳು ನಾವು ನೋಡ್ಕೊಂಡು ಹೇಳ್ತಾರೆ, ಏನೋ ನಾನು ಸ್ವಲ್ಪ ಜಿಮ್ ಮಾಡಿಬಿಟ್ಟೆ, ಏನೋ ನಾನೇನೋ ಮಿಸ್ಟೇಕ್ ಮಾಡಿಬಿಟ್ಟೆ, ಅಲ್ಲಂದ್ರೆ ಯಾಕೆ ಹಿಂಗೆ ನನ್ನ ಲೈಫ್ ಹಿಂಗೆ ಹೋಗ್ತಾ ಇದೆ ಅಂತ. ಅದೇ ರೀತಿಯಲ್ಲಿ ಸ್ವಲ್ಪ ಹೊತ್ತು ಬಿಟ್ಟು ನಾವು ಮುಂದೆ ಮುಂದೆ ಪ್ರಯಾಣ ಮಾಡುವಾಗ ಅದೇ ಬಾಯಲ್ಲಿ ನಾವು ಏನ್ ಹೇಳ್ತಾರೆ ಗೊತ್ತಾ, ನೋ ಹಂಗಲ್ಲ, ಅದು ದೇವರ ಪ್ಲಾನ್ ಆಯ್ತಂದ. ಇವತ್ತು ನೀನು ನೋ ಹೇಳೋದು, ನಾಳೆ ನೀ ಎಸ್ ಹೇಳ್ತೀನಿ. ಇವತ್ತು ನೀ ಎಸ್ ಹೇಳೋದು, ನಾಳೆ ನೀ ನೋ ಹೇಳ್ತೀನಿ. ಯಾಕಂದ್ರೆ ನಮ್ಮ ಜೀವನದಲ್ಲಿ ನಡೆಯುವ ಒಂದೊಂದು ವಿಷಯಗಳ ಮೇಲೆ ದೇವರ ಪ್ಲಾನಿಂಗ್ ಇರುತ್ತದೆ. ನನ್ನನ್ನು ಆಶೀರ್ವಾದ ಮಾಡೋಕೆ ಯಾರಿಲ್ಲ. ನೀನು ಟೆನ್ಷನ್ ಮಾಡಬೇಡ. ಯಾಕೋಬು ಮಲ್ಕೊಂಡಿರೋ ಜಾಗದಲ್ಲಿ ದೇವರೇ ಇಳಿದು ಬಂದು ಹೇಳ್ತಾ ಇದೆ, ನೀನು ಟೆನ್ಷನ್ ಆಗಬೇಡ, ನಾನು ನಿನ್ನನ್ನು ಆಶೀರ್ವಾದ ಮಾಡೇ ಮಾಡ್ತೀನಿ. ಎನ್ಕೌಂಟರ್, ದ ಟೈಮ್ ಫಾರ್ ಎನ್ಕೌಂಟರ್. ನಮ್ಮ ಜೀವನದಲ್ಲಿ ಈ ತಿಂಗಳುಗಳಲ್ಲಿ ನಾನು ಒಂದೊಂದು ಫ್ಯಾಮಿಲಿ ಅಂತ ಒಂದೊಂದು ರಿಕ್ವೆಸ್ಟ್ ಹೇಳ್ತೀನಿ. ಮುಳಂಗಾಲಿ ಕೂತ್ಕೊಳ್ಬೇಕು, ದೇವರ ಹತ್ರ ಎನ್ಕೌಂಟರ್ ಮಾಡಬೇಕು. ನೀ ಯಾಕೆ ನನ್ನನ್ನು ಆರಿಸಿಕೊಂಡೆ? ನೀ ಯಾಕೆ ನನಗೆ ವಾಕ್ಯ ಹೇಳಿಕೊಟ್ಟೆ? ನನ್ನ ದೇವರುಗಳನ್ನು ಬಿಟ್ಟು ನಿನ್ನ ಹಿಂದೆ ನಾನು ಇಳಿದು ಬಂದಿದೆ. ಯಾಕೆ ನೀ ನನ್ನ ಹತ್ರ ಮಾತಾಡ್ತಾ ಇಲ್ಲ? ಯಾಕೆ ನೀ ನನಗೆ ವಾಗ್ದಾನ ಕೊಡ್ತಾ ಇಲ್ಲ? ಯಾಕೆ ಒಂದು ಶಬ್ದವನ್ನು ಕಿವಿಯಲ್ಲಿ ಕೇಳ್ತಾ ಇಲ್ಲ? ಯಾಕೆ ನನ್ನ ಮಕ್ಕಳ ಬಗ್ಗೆ, ನನ್ನ ಬಗ್ಗೆ ನನಗೆ ಜವಾಬ್ದಾರಿ ಇಲ್ವಾ? ಯಾಕೆ ತಂದೆ? ಬಿಡಲ್ಲ ಸ್ವಾಮಿ, ಬಿಡಲ್ಲ. ನನ್ನ ಹತ್ರ ಮಾತಾಡಲೇಬೇಕು. ನೀವು ಹೇಳಬೇಕು, ನನ್ನ ಸಮಸ್ಯೆಗೆ ಕಾರಣ ಯಾರು ಸ್ವಾಮಿ? ನನ್ನ ಗಂಡನ ನನ್ನ ಸಮರ್ಪಿಸ್ತಾ ಇದೆ ಸ್ವಾಮಿ. ನನ್ನ ಆಶೀರ್ವಾದಕ್ಕೆ ಬ್ಲಾಕ್ ಯಾರು ಸ್ವಾಮಿ? ನಾನೇನ ಪ್ರಾರ್ಥನೆ ಮಾಡ್ತೀನಿ ಸ್ವಾಮಿ. ಏನಕ್ಕೆ ನನಗೆ 10 ಮಕ್ಕಳು ಕೊಡೋದು? ನನಗೊಂದು ಕೊಟ್ಟರೇನು ಆ 1-10 ಮಕ್ಕಳಿಗೆ ಸಮ ಆಗುತ್ತದೆ. ಸ್ತೋತ್ರ. ಇವತ್ತು ನನ್ನದು ಮಾತು ಹೇಳ್ತೀನಿ, ನೀ ಕಣ್ಣೀರು ಹಾಕು, ಪ್ರಾರ್ಥನೆ ಮಾಡು, ನಿನ್ನ ಕುಟುಂಬದ ಸಮಸ್ಯೆಗಳು ಪರಿಹಾರ ಆಗುತ್ತೆ. ನಾನು ಸತ್ಯವಾಗಿ ಮಕ್ಕಳ ಹತ್ರ ಹೇಳ್ತೀನಿ, ಯೌವನಸ್ಥರ ಹೇಳ್ತೀನಿ, ತಂದೆ ತಾಯಿಗಳ ಹತ್ರ ಹೇಳ್ತೀನಿ, ನಮ್ಮ ಮನೆಗಳಲ್ಲಿ ಅನೇಕ ಸಮಸ್ಯೆಗಳಿದೆ. ಇದಕ್ಕೆ ಪರಿಹಾರ ದೇವರಿಂದ ಬಿಟ್ಟು ಯಾರಿಂದ ಬರಲ್ಲ. ಅದಕ್ಕೆ ನಾನು ನೀನು ಪ್ರಾರ್ಥನೆಗೆ ರೆಡಿ ಆದರೆ ದೇವರ ಹತ್ರ ಒಂದು ಎನ್ಕೌಂಟರ್ ಮಾಡು. ಇಷ್ಟು ದಿನ ನೀವು ಬಂದಲ್ಲ, ಒಂದು ಬ್ರೇಕ್ ಇಡಿ, ಒಂದು ವಾರ ರಜೆ ಮಾಡ್ಕೋ, ಕೂತ್ಕೋ. ಮನೆ ಬೇಕಾದ್ರೆ ಮನೆ ಕೂತ್ಕೋ, ಚರ್ಚೆ ಬೇಕಾದ್ರೆ ಚರ್ಚೆ ಕೂತ್ಕೋ. ಚಾವಿ ಒಬ್ಬೊಬ್ಬರು ತಗೊಂಡು ಚಾವಿ. ಇಲ್ಲಿ ಬಾ, ಗಂಡನ ಜೊತೆ ಮಕ್ಕಳ ಜೊತೆ ಬಾ, ಒಬ್ಬರೇ ದೇವರ ಹತ್ರ ಒಂದು ಎನ್ಕೌಂಟರ್. 2019 ಆಶೀರ್ವಾದ ಮಾಡಲೇಬೇಕು. ಎಷ್ಟು ಜನ ರೆಡಿ ಆಗಿದ್ದಾರೆ? ನಾನು ಆತ್ಮನಲ್ಲಿ ಆಲೋಚನೆ ಬಂದಿರಿക്കുന്നത് എനിക്ക് നല്ല നിശ്ചയമുണ്ട് ഈ വർഷം ചിലതൊക്കെ നടക്കും. ನನಗೆ ಒಳ್ಳೆ ಒಂದು ನಿಶ್ಚಯವಿದೆ. ನನ್ನ ಹೃದಯದಲ್ಲಿ ಒಂದು ಸರಿಯಾದ ಒಂದು ಆಲೋಚನೆ ಇದೆ. ದೇವರ ಹತ್ರ ಯಾರಾದ್ರೂ ಒಬ್ಬ ವ್ಯಕ್ತಿ ಎನ್ಕೌಂಟರ್ ಮಾಡಿದ್ರೆ ಅವನ ಪಕ್ಕ ಬಿಡುಗಡೆ. ರೆಡಿನಾ? ಯಾರ ಮೇಲೆ ಅಪವಾದ ಹೇಳ್ಬೇಡ, ಕಂಪ್ಲೇಂಟ್ ಹೇಳ್ಬೇಡ. ರೆಡಿನಾ? ಕಣ್ಣೀರ್ ಹಾಕಕ್ಕೆ ಎಷ್ಟು ವರ್ಷ ಆಯ್ತು ಮನೆ ಬಿಟ್ಟು ಬೆಂಗಳೂರಲ್ಲಿ ಬಂದು? ಏನಾದ್ರೂ ಬಿಡ್ಕೊಂಡ? ಬೇಕಾ? ಮಕ್ಕಳುಂಡ? ಆಸ್ತಿ ಆಯ್ತಾ? ಮನೆ ಕಟ್ಟಿದೀಯಾ? ಏನ್ ಮಾಡಿದೆ? ಇನ್ನು ಏನ್ ನಿನ್ ಪ್ಲಾನು? ಹಿಂಗೆ ಹೋಗೋಣ ಅಂತ ಇವತ್ತು ದೇವರ ಶಕ್ತಿಯಾಗಿ ಮಾತಾಡ್ತಾ ಇದೆ. ಬ್ರೇಕ್ ಹಾಕು, ಎಲ್ಲ ಬ್ರೇಕ್ ಮಾಡು, ಬಾ ಕೂತ್ಕೊಳ್ಳೋಣ, ಇಲ್ಲಿ ಕೇಳೋಣ ದೇವರ ಹತ್ರ ನಿನ್ ಪ್ಲಾನ್ ಏನಂತ ಪ್ರಾರ್ಥನೆ ಮಾಡೋಣ.
19 ಡಿಸೆಂಬರ್ 31 ಒಳಗಡೆ ಸಭೆಯಲ್ಲಿ ಅದ್ಭುತ ಆಗಿದೆ.